ನಾಳೆ ದಿನಾಂಕ 29/12/2025 ಬಬಲೇಶ್ವರದಲ್ಲಿ ಬಸವಾದಿ ಶರಣರ ಹಿಂದೂ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಈ ಸಮಾವೇಶದಲ್ಲಿ ಸುಮಾರು 300ಕ್ಕಿಂತಲೂ ಹೆಚ್ಚಿಗೆ ನಮ್ಮ ಸ್ವಾಮೀಜಿಗಳು ಇದರಲ್ಲಿ ಭಾಗವಹಿಸೋರಿದ್ದಾರೆ. ಕಾರಣ ಏನಪ್ಪ ಅಂತಂದರೆ, ಇವತ್ತು ಹಿಂದೂ ಸಮಾಜವನ್ನು ಒಡಿತಕ್ಕಂತಹ ಒಂದು ಹುನ್ನಾರ ನಡೀತಾ ಇದೆ. ಇದನ್ನು ತಡೆಗಟ್ಟಬೇಕು, ಜನರಿಗೆ ಸಮಾಜಕ್ಕೆ ಒಂದು ಒಳ್ಳೆಯ ಒಗ್ಗಟ್ಟಿನ ಒಂದು ಸಂದೇಶವನ್ನು ಕೊಡಬೇಕು ಅಂತಕ್ಕಂತಹ ಉದ್ದೇಶದಿಂದಾಗಿ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಮತ್ತು ಈ ಸಮಾವೇಶಕ್ಕೆ ನಮ್ಮ ಕಾಡಸಿದ್ದೇಶ್ವರ ಅಪ್ಪ ಅವರು, ಕನ್ನೇರಿಯ ಸ್ವಾಮೀಜಿಯವರು ಆಗಮಿಸಲಿದ್ದಾರೆ. ಮತ್ತು ವಿಶೇಷ ಏನಪ್ಪ ಅಂತಂದರೆ, ಕಾಡಸಿದ್ದೇಶ್ವರಪ್ಪ ಅವರಿಗೆ ಬಿಜಾಪುರದೊಳಗೆ ಬರಲಿಕ್ಕೆ ನಿರ್ಬಂಧನೆಯನ್ನು ಹಾಕಲಾಗಿತ್ತು. ಆ ನಿರ್ಬಂಧನೆ 14ನೇ ತಾರೀಕಿಗೆ ತೆರವಾಗಿದ್ದು, ಅವರನ್ನು ಈ ಒಂದು ಭವ್ಯವಾದ ಒಂದು ಕುಂಭದೊಂದಿಗೆ ಅವರನ್ನು ಸ್ವಾಗತಿಸ್ತಕ್ಕಂತಹ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಸುಮಾರು 4,000 ಕುಂಭದೊಂದಿಗೆ ಅವರನ್ನು ಸ್ವಾಗತಿಸಲಾಗ್ತಾ ಇದೆ. ಮತ್ತು ಆ ಕುಂಭವು ಶಾಂತವೀರ್ ಸರ್ಕಲ್ದಿಂದ ಹಿಡ್ಕೊಂಡು ಈ ಒಂದು ಕಾರ್ಯಕ್ರಮ ನಡೀತಕ್ಕಂತಹ ಈ ಅಡವಿ ಸಂಗಾಪುರ ರಸ್ತೆಯಲ್ಲಿ ಬರತಕ್ಕಂತಹ ಶಾರದಾ ಶಾಲೆಯ ಪಕ್ಕದಲ್ಲಿರ್ತಕ್ಕಂತಹ ಮೈದಾನದಲ್ಲಿ ವರೆಗೆ ಬಂದು ಇಲ್ಲಿ ಒಂದು 4 ಗಂಟೆಗೆ ಒಂದು ದೊಡ್ಡ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಈ ಸಮಾವೇಶದಲ್ಲಿ ಸುಮಾರು 25ರಿಂದ 30 ಸಾವಿರದವರೆಗೆ ಜನರು, ಭಕ್ತಾದಿಗಳು ಮತ್ತು ಬಸವಾದಿಗಳು ಎಲ್ಲರೂ ಭಾಗವಹಿಸುವ ನಿರೀಕ್ಷೆ ಇದ್ದು, ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಮತ್ತು ಈ ಒಂದು ಸಮಾಜವನ್ನು ಇನ್ನೊಮ್ಮೆ ಈ ಒಂದು ಕಾರ್ಯಕ್ರಮದಿಂದ ಯಾರೂ ಸಮಾಜವನ್ನು ಒಡಿತಕ್ಕಂತಹ ಕಾರ್ಯಕ್ಕೆ ಕೈ ಹಾಕಬಾರ್ದು ಅನ್ನುವ ಒಂದು ಉದ್ದೇಶ ಈ ಕಾರ್ಯಕ್ರಮದ್ದಾಗಿದೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಜನರು ಸ್ವಇಚ್ಛೆಯಿಂದ ಪಾಲ್ಗೊಳ್ಳಲಿದ್ದಾರೆ. ಮತ್ತು ಈ ಸಮಾವೇಶಕ್ಕೆ ತಾವೆಲ್ಲರೂ ಬಂದು ಈ ಸಮಾವೇಶದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಅಂಥೇಳಿ ನಾನು ಎಲ್ಲ ಬಸವಾದಿಗಳಲ್ಲಿ, ಎಲ್ಲ ಹಿಂದೂ ಧರ್ಮೀಯರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ನಮಸ್ಕಾರ. ನಾಳೆ ನಡೀತಕ್ಕಂಥ ಬಬಲೇಶ್ವರ ಪಟ್ಟಣದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶಕ್ಕೆ ನಾಡಿನ ಸುಮಾರು 300 ಮಠಾಧೀಶರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಈ ಕಾರ್ಯಕ್ರಮ ಪಕ್ಷ ಭೇದ ಭಾವ ಅನ್ನದೇ ಬಹಳಷ್ಟು ಸ್ವಾಮೀಜಿಯವರು ಸ್ವ ಇಚ್ಛೆಯಿಂದ ನಾವೆಲ್ಲ ಹಿಂದೂಗಳಿದ್ದೇವೆ, ಹಿಂದೂ ಸಮಾವೇಶದಲ್ಲಿ ಭಾಗವಹಿಸಿ ನಮ್ಮ ಭಕ್ತರನ್ನು ಕರ್ಕೊಂಡು ಬರ್ತೀವಿ ಅನ್ನುವಂಥ ಮಾತನ್ನು ಪ್ರತಿಯೊಬ್ಬರು ವ್ಯಕ್ತಪಡಿಸಿದ್ದಾರೆ. ಈ ಮಾಧ್ಯಮದ ಮುಖಾಂತರ ಉತ್ತರ ಕರ್ನಾಟಕ, ವಿಜಯಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬೆಳಗಾವಿ ಜಿಲ್ಲೆ ಹಾಗೆ ಎಲ್ಲ ಜಿಲ್ಲೆಯ ಜನತೆಗೆ ಹೇಳುವುದೇನೆಂದರೆ, ಇದು ಒಂದೇ ಪಕ್ಷದ ಕಾರ್ಯಕ್ರಮ ಅಲ್ಲ, ಇದು ಬಸವಾದಿ ಶರಣರ ಹಿಂದೂ ಸಮಾವೇಶ ಇರುವುದರಿಂದ ಪ್ರತಿಯೊಬ್ಬರು ಮನೆಯಲ್ಲಿ ಒಬ್ಬರು ಇಬ್ಬರು ಅಲ್ಲ 4 ಜನ ಕೂಡಿಕೊಂಡು ತಮ್ಮ ವೈಯಕ್ತಿಕ ಕಾರುಗಳಿದ್ದರೆ ವೈಯಕ್ತಿಕ ಕಾರನ್ನು ತೆಗೆದುಕೊಂಡು ಬನ್ನಿ, ಬೇರೆ ಬೇರೆ ವಾಹನಗಳನ್ನು ಕರೆದುಕೊಂಡು, ಭಕ್ತರನ್ನು ಕರೆದುಕೊಂಡು ವಾಹನಗಳನ್ನು ತೆಗೆದುಕೊಂಡು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು, ಯಶಸ್ವಿಗೊಳಿಸಬೇಕು. ಈ ಕಾರ್ಯಕ್ರಮ ಯಾರ ವಿರುದ್ಧವಾಗಿಯೂ ಅಲ್ಲ, ಯಾರ ಪರನೂ ಅಲ್ಲ. ಈ ನಾಡಿನ ಸಂತ ಕನೇರಿ ಮಠದ ಪರಮ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ನಾಡಿನ ಎಲ್ಲ ಪರಮ ಪೂಜ್ಯರು, ಹಿರಿಯ ಪರಮ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನೀವು ಬನ್ನಿ, ನಿಮ್ಮವರನ್ನು ಕರ್ತೇನೆ. ಸುಮಾರು ಈ ಕಾರ್ಯಕ್ರಮಕ್ಕೆ 20ರಿಂದ 22-25 ಸಾವಿರ ಜನಸಂಖ್ಯೆ ಕೂಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಎಲ್ಲ ವೇದಿಕೆಯನ್ನು ವೀಕ್ಷಣೆ ಮಾಡ್ತಾ ಇದ್ದೇವೆ. ಇನ್ನೂ ಬಹಳಷ್ಟು ಜನರು ಇದಕ್ಕೆ ಸ್ವ ಇಚ್ಛೆಯಿಂದ ಹುರುಪಿನಿಂದ ಬರ್ತಾ ಇದ್ದಾರೆ. ಎಷ್ಟು ಸ್ವಾಮೀಜಿ ಬರುತ್ತೆ? ಸುಮಾರು 300ಕ್ಕಿಂತ ಹೆಚ್ಚು ಸ್ವಾಮೀಜಿಯವರು ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಬಬಲೇಶ್ವರದಲ್ಲಿ ಬಸವಾದಿ ಶರಣರ ಒಂದು ಹಿಂದೂ ಸಮಾವೇಶವನ್ನು ಇಲ್ಲಿ ಆಯೋಜಿಸಲಾಗಿದೆ. ಇದು ಸ್ವಲ್ಪ ತಿಂಗಳ ಹಿಂದೆ
ಕಣೇರಿ ಗುರುಗಳಿಗೆ ಬಿಜಾಪುರ ಜಿಲ್ಲೆ ನಿರ್ಬಂಧ ಇರ್ತಕ್ಕಂಥದ್ದು ಇರ್ಬೋದು, ಬಾಗಲಕೋಟೆ ಜಿಲ್ಲೆ ನಿರ್ಬಂಧ ಇರ್ತಕ್ಕಂಥ ಇರ್ಬೋದು, ಧಾರವಾಡ ಜಿಲ್ಲೆ ನಿರ್ಬಂಧ ಇರ್ತಕ್ಕಂಥ ಇರ್ಬೋದು. ಇವೆಲ್ಲ ನೋಡಿದಾಗ ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಮೇಲೆ ಒಂದು ದೌರ್ಜನ್ಯವನ್ನು ಎಸಗ್ತಾ ಇದೆ ಅಂತಕ್ಕಂಥ ನೋವು ಇಟ್ಕೊಂಡು ಇವತ್ತು ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿನ ಇವತ್ತು ಕಣೇರಿ ಗುರುಗಳ ಒಂದೇನು ನಿರ್ಬಂಧ ಭಾಳ ಮನಸ್ಸಿಗೆ ಗಾಯ ಮಾಡ್ಯದ ಹಿಂದೂಗಳಿಗೆ. ಅದರ ಪ್ರತ್ಯೇಕವಾಗಿನ ಇವತ್ತು ಬಬಲೇಶ್ವರದಲ್ಲಿ ಪ್ರಥಮವಾಗಿ ಬಬಲೇಶ್ವರದ ಹಿರಿಯರು, ಬಬಲೇಶ್ವರದ ಹಿಂದೂ ಅಭಿಮಾನಿಗಳು ಇವತ್ತು ಕಣೇರಿ ಗುರುಗಳನ್ನು ವಿಜಯಪುರ ಜಿಲ್ಲೆಗೆ ಸ್ವಾಗತ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು. ಯಾಕಂದರೆ ಕಣೇರಿ ಗುರುಗಳು ಇವತ್ತು ತಮ್ಮ ಜೀವನವನ್ನು ನಾಟಕೀಯವಾಗಿ ಬದುಕಲಾರದೆ, ತಮ್ಮ ಜೀವನವನ್ನು ಬರೀ ಪ್ರವಚನಕ್ಕಾಗಿ ಸೀಮಿತ ಮಾಡಲಾರದೆ, ತಮ್ಮ ಜೀವನವನ್ನು ಕಾಯಕವಾದಿಯಾಗಿ ಇವತ್ತು ರೈತರಿಗಿರ್ಬೋದು, ಸಮಾಜಕ್ಕೆ ಇವತ್ತು ಸಮಾಜಮುಖಿಯಾಗಿ ಕೆಲಸ ಮಾಡಿ ತಮ್ಮ ಜೀವನವನ್ನು ಸಮಾಜಕ್ಕಾಗಿ ತೆಯ್ತಾ ಇದ್ದಾರೆ. ಇವತ್ತು ಭಾಳ ನೋವಿನ ಸಂಗತಿ, ಅವ್ರ ನಿರ್ಬಂಧ ಹೇರಿದ್ದು. ಅದರ ವಿರುದ್ಧ ಇವತ್ತು ಹಿಂದೂಗಳೆಲ್ಲ ಸಂಘಟನೆಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಾಳೆ. ಜೊತೆಗೆ ಇವತ್ತು ಈ ಕಾಂಗ್ರೆಸ್ಸಿಗೆ ಅವಶ್ಯಕತೆ ನಿರ್ಬಂಧ ಇರತಕ್ಕಂಥದ್ದು. ಯಾಕಂದ್ರೆ ಈ ಹಿಂದೂಗಳಿರ್ತಕ್ಕಂಥ ಎರಡು ಗುಂಪುಗಳ ಸ್ವಾಮಿಗಳ ಮಧ್ಯೆ ನಡೆದಂಥ ಈ ಸಂಘರ್ಷ ಇದಕ್ಕೆ ಸರ್ಕಾರ ಇವತ್ತು ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿರ್ಬೋದು, ಇದೆಲ್ಲ ಈ ರೀತಿ ಈ ಕಾನೂನು ಬಾಹಿರ ಕೆಲಸವನ್ನು ಮಾಡಿದ್ರಂತಕ್ಕಂಥದ್ದು ಭಾಳ ನೋವಿನಿಂದ ಹಿಂದೂಗಳು ಇವತ್ತು ಜಾಗೃತರಾಗಿದ್ದಾರೆ. ಅದರ ವಿರುದ್ಧ ಇವತ್ತು ಸಮಾವೇಶ ಆಯೋಜನೆ ಆಗಿದೆ. ಅದಕ್ಕೆ ಈ ಸಮಾವೇಶ ನಾವು ಯಶಸ್ವಿ ಆಗ್ತದೆ. ಇದು BJP ಕಾರ್ಯಕ್ರಮ ಅಲ್ಲ, ಇದು ಹಿಂದೂ ಸಮಾವೇಶ ಆಗಿರೋದ್ರಿಂದ ಇಲ್ಲಿ ಕಾಂಗ್ರೆಸ್, BJP, JDS ಅಂತ ಯಾವ ನಾಯಕರು ಇಲ್ಲಿ ಬರ್ಬೋದು, ಆದರೆ ಕಾಂಗ್ರೆಸ್ ನಾಯಕರು ಬರೋದಿಲ್ಲ ಇಲ್ಲಿ. ಯಾಕಂದ್ರೆ ಈ ಕಾಂಗ್ರೆಸ್ ಸಂಸ್ಕೃತಿ ಹಿಂದೂ ವಿರೋಧಿ ಸಂಸ್ಕೃತಿ ಇದು. ಆದರೆ ಭಾರತೀಯ ಜನತಾ ಪಕ್ಷ ಸಂಸ್ಕೃತಿ ಹೆಂಗಂದ್ರೆ ಇದು ಹಿಂದೂ ಸಮಾಜ ರಕ್ಷಣೆ ಜೊತೆಗೆ ಎಲ್ಲ ಧರ್ಮವನ್ನು ಪ್ರತಿಕ್ತಕ್ಕಂಥ ಸಮಾಜ ಒಂದು ಪಕ್ಷ ಯಾವುದಿದ್ರೆ ಅದು ಭಾರತೀಯ ಜನತಾ ಪಕ್ಷನ. ಅದಕ್ಕೆ ಇಲ್ಲಿ ನಾಯಕರು ಅಂತಕ್ಕಂಥವ್ರು 100ಕ್ಕೆ 100 ಅಥವಾ 99% ಇವತ್ತು ಕಾಂಗ್ರೆಸ್ ನಾಯಕರು ಇಲ್ಲಿ ಬರೋಂಗಿಲ್ಲ, BJP ನಾಯಕರು ಇಲ್ಲಿ ಬರ್ತಾರೆ. ಆದರೆ ಈ ಕಾರ್ಯಕ್ರಮ ನೋಡಲಿಕ್ಕೆ ಅಥವಾ ಕಾರ್ಯಕ್ರಮವನ್ನು ಭಾಗಿಯಾಗಿ ಹಿಂದೂಗಳಿಗೆ ಬೆಂಬಲ ಕೊಡಲಿಕ್ಕೆ ಇವತ್ತೇನು ಹಿಂದೂ ಅಭಿಮಾನಿ ಬರ್ತಾರೆ, ಅಲ್ಲಿ ಕಾಂಗ್ರೆಸ್ಸಿನ ಇರ್ತಾರೆ, BJP, JDS ಎಲ್ಲರೂ ಇರ್ತಾರೆ. ಆದರೆ ನಾಯಕರ ಕಾಂಗ್ರೆಸ್ಸರು ಯಾರು ಬರಲಿಕ್ಕಿಲ್ಲ ನನ್ನೊಂದು ವಿಚಾರ. ಅವ್ರು ಬಂದ್ರೆ ಅವರಿಗೂ ಕೂಡ ಇಲ್ಲಿ ಇದು ಪಕ್ಷದ ಕಾರ್ಯಕ್ರಮ ಅಲ್ಲ, ಇದು ಹಿಂದೂಗಳು ಮಾಡ್ತಕ್ಕಂಥ ಒಂದು ಸಮಾವೇಶ ಇರೋದ್ರಿಂದ ಅವರಿಗೂ ಕೂಡ ಇಲ್ಲಿ ಸ್ವಾಗತ. ನಾಳೆ ನಡೀತಕ್ಕಂಥ ಬಸವಾದಿ ಶರಣರ ಒಂದು ಸಮ್ಮೇಳನವನ್ನು ಬಬಲೇಶ್ವರ ಗ್ರಾಮದಲ್ಲಿ ಪರಮ ಪೂಜ್ಯ ಕನ್ನೇರಿ ಶ್ರೀಗಳ ಒಂದು ಸ್ವಾಗತದ ಸಂದರ್ಭದಲ್ಲಿ 350ಕ್ಕೂ ಹೆಚ್ಚು ಪರಮ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು. ವಿಶೇಷವಾಗಿ 4,000 ರಿಂದ 5,000 ಕುಂಭಮೇಳದ ತಾಯಂದರು ಕೂಡ ಇದರಲ್ಲಿ ಭಾಗವಹಿಸ್ತಕ್ಕಂಥದ್ದು. ಮತ್ತು ಸೈಕಲ್ ಮೋಟರ್ ರ್ಯಾಲಿ ಕೂಡ 2,500ಕ್ಕಿಂತ ಹೆಚ್ಚು ಸೈಕಲ್ ಮೋಟರ್ ರ್ಯಾಲಿಗಳನ್ನು ಬರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತು ಭಾಳ ಭವ್ಯವಾದ ಒಂದು ಮೆರವಣಿಗೆಯನ್ನು ಇವತ್ತು ಹಿಂದೂ ಅಂತಕ್ಕಂಥದ್ದು ಒಂದು ಏನು ಹಣೆ ಪಟ್ಟಿಯನ್ನು ಬರ್ಕೊಂಡು ಇವತ್ತು ಲಿಂಗಾಯತ ಮತ್ತು ವೀರಶೈವ ಲಿಂಗಾಯತ ಅಂತಕ್ಕಂಥ ಒಂದು ಏನು ಹೇಳಿಕೆಯನ್ನು ಕೊಡ್ಕೊತಾ ಇವತ್ತು ನಮ್ಮ ಮನೆಯಲ್ಲಿರ್ತಕ್ಕಂಥ ದೇವರುಗಳನ್ನು ಮತ್ತು ಯಾವುದೇ ಲಕ್ಷ್ಮೀ ಗುಡಿ ಆಗಲಿ, ದಾನಮ್ಮನ ಗುಡಿ ಆಗಲಿ, ಯಾವುದೇ ಒಂದು ದೇವಸ್ಥಾನದಲ್ಲಿ ನೀವು ಪೂಜೆ ಮಾಡಬಾರ್ದು, ತಾಯಂದರು ಹಣೆ ಮೇಲೆ ಕುಂಕುಮ ಇಟ್ಕೋಬಾರ್ದು ಅಂತಕ್ಕಂಥ ಶಬ್ದಗಳನ್ನು ಏನು ಕೇಳಿ ಬರ್ತಿತ್ತು, ಇವತ್ತು ಹಿಂದುತ್ವ ಶಕ್ತಿಯನ್ನು ಏನು ಅನ್ನೋದನ್ನು ಇವತ್ತು ಬಬಲೇಶ್ವರ ಗ್ರಾಮದಲ್ಲಿ ಎಲ್ಲ ಪರಮ ಪೂಜ್ಯರ ನೇತೃತ್ವದಲ್ಲಿ ಒಂದು 50,000 ಸಂಖ್ಯೆಯಲ್ಲಿ ಇವತ್ತು ಬಬಲೇಶ್ವರ ಗ್ರಾಮದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇಡೀ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಇವತ್ತು ಪಕ್ಷಾತೀತವಾಗಿ BJP, ಕಾಂಗ್ರೆಸ್, JDS ಅಂತಕ್ಕಂಥದ್ದಲ್ಲ, ವೈಯಕ್ತಿಕವಾಗಿ ಎಲ್ಲರೂ ಪಕ್ಷಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಬಿಜಾಪುರ ಜಿಲ್ಲೆ ಇರ್ಬೋದು, ಕರ್ನಾಟಕದ ಇಲ್ಲಿರ್ತಕ್ಕಂಥ ಮೂಲೆಯಲ್ಲಿ ಇರ್ತಕ್ಕಂಥವ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತೇಳಿ ತಮ್ಮೆಲ್ಲರಿಗೆ ನಾನು ವಿನಂತಿ ಪೂರ್ವಕ ಮಾಡ್ಕೊಳ್ಳೋಕ್ಕೆ ಬಯಸ್ತೇನೆ. 300 ರಿಂದ 350 ಜನ ಪರಮ ಪೂಜ್ಯರು ಭಾಗವಹಿಸಲಿದ್ದಾರೆ ಇವತ್ತು.
ಮಮದಾಪುರ ಪೂಜ್ಯರು ಇವತ್ತು ಸುದ್ದಿಗೋಷ್ಠಿ ಮಾಡಿದ್ದಾರೆ. ಅಲ್ಲಿ ಜನನೂ ಜಾಸ್ತಿ ಬರೋಂಗಿಲ್ಲ. ಆಮೇಲೆ ಇಲ್ಲಿ ಸ್ವಾಮಿಗಳು ಬರ್ತಾರೆ ಅಂತೇಳಿ ಮಮದಾಪುರ ಪೂಜ್ಯರು ಹೇಳ್ಯಾರ. ಆಮೇಲೆ ರೀ ಮುಂದೆ ಬಂದ ಈಗ ಕೋಡಿ ಸ್ವಾಮಿಗಳು ರೀ ದ್ವೇಷ ಮಾಡಕತ್ತಾರು. ಬಬಲೇಶ್ವರ ನಕ್ಷತ್ರದಾಗ ಯಾಕೆ ಸಭಾ ಮಾಡಬೇಕಿತ್ತು, ಹೊರಗೆ ಮಾಡಿದ್ರೆ ಬರ್ತೈತಿಲ್ಲ ಅಂತೇಳಿ ಮಮದಾಪುರ ಸ್ವಾಮಿಗಳು ಸುದ್ದಿಗೋಷ್ಠಿ ಮಾಡ್ಯಾರ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡ್ರಿ, ಮಮದಾಪುರ ಸ್ವಾಮಿಗಳು ತಮ್ಮದು ಏನದ ತಾವು ನೋಡ್ಕೊಳ್ಳಿ. ಅವರು ಪರಮ ಪೂಜ್ಯರು ಅಂಥೇಳಿ ಕ್ಯಾವಿ ಅವ್ರ ಉಟ್ಕೊಂಡು ತಿರುಗಾಡ್ತಾರೆ. ಇದಕ್ಕೆ ಅವರು ಮಾತಾಡ್ತಕ್ಕಂಥ ಶಬ್ದಗಳನ್ನು ಕೇಳಿ ಹಿನ್ನೆಲೆ ರಾಜಕಾರಣ ಯಾರದಾರ ಅನ್ನೋದನ್ನು ಶಬ್ದಗಳನ್ನ ಯೂಸ್ ಮಾಡ್ಯಾರ ಅವರು ಪರಮ ಪೂಜ್ಯರಿಗೆ ನಾನು ವಿನಂತಿ ಮಾಡ್ಕೋತೀನಿ, ನೀವು ಯಾರ್ದೋ ಕೈಗೊಂಬೆ ಆಗಿ ಕೆಲಸ ನೀವು ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಮ ಬಗ್ಗೆ ನಾವು ಹೇಳಬೇಕಾದ್ರೆ ಭಾಳ ಅದಾವ ವಿಷಯಗಳನ್ನು, ಅವು ಏನು ಹೇಳ್ತಕ್ಕಂಥದ್ದೇನು ಅವಶ್ಯಕತೆ ಇಲ್ಲ. ನಾವು ಪರಮ ಪೂಜ್ಯರ ಭಕ್ತರು, ನಿಮ್ಮ ಭಕ್ತರು. ನೀವು ಇಂಥ ಅನೇಕ ಹೇಳಿಕೆಯನ್ನು ಕೊಡೋದನ್ನು ಬಿಡ್ರಿ. ಇದನ್ನು ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ರಿ. ನೀವು ಯಾರ್ಯಾರಿಗೆ ನೀವು ಫೋನ್ ಮಾಡಿರಿ, ಯಾರ್ಯಾರಿಗೆ ಹೇಳಿರಿ, ಯಾರ್ಯಾರಿಗೆ ನೀವು ಬರಬೇಡ ಅಂತ ಹೇಳಿರಿ, ಅವರೆಲ್ಲರೂ ವೇದಿಕೆ ಮೇಲೆ ಇರ್ತಾರೆ. ಅವತ್ತು ನೀವು ಬಂದು ನೀವು ಬಂದರೂ ಕೂಡ ನಿಮಗೂ ಕೂಡ ನಾವು ಸ್ವಾಗತ ಮಾಡ್ಕೊತೀವಿ. ಅದಕ್ಕೆ ಇದನ್ನು ತಪ್ಪು ಹೇಳಿ ಸಂದೇಶವನ್ನು ಕೊಡಬೇಡ್ರಿ ಅಂತೇಳಿ ಪರಮ ಪೂಜ್ಯರಲ್ಲಿ ನಾವು ವಿನಂತಿ ಮಾಡ್ಕೊತೀವಿ. ಒಂದು ಬಸವಾದಿ ಶರಣ ಹಿಂದೂ ಸಮಾವೇಶ, ಬೃಹತ್ ಸಮಾವೇಶ ಇಲ್ಲಿ ನಡೆಯಲಿದೆ. ಕನಿಷ್ಠ 500 ಜನ, ಅಂದರೆ 300ರಿಂದ 500 ಜನ ಸಾಧು ಸಂತರು ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಿದ್ದಾರೆ. ಕನಿಷ್ಠ 50,000ಕ್ಕೂ ಹೆಚ್ಚು ಜನ, ಅಂದರೆ ನಮ್ಮ ನಿರೀಕ್ಷೆ 1 ಲಕ್ಷದವರೆಗೆ ಅದು 50,000 ಜನ ಇಲ್ಲಿ ಸೇರುವಂಥ ಒಂದು ವ್ಯವಸ್ಥೆ ಆಗಿದೆ. ಕುಂಭಮೇಳಕ್ಕೆ ಒಂದು 4ರಿಂದ 5,000 ಜನ, ಮೋಟ್ರ್ ಬೈಕ್ ರ್ಯಾಲಿ ಒಂದು 2,000 ಮೋಟ್ರ್ ಬೈಕ್ ಬಿಜಾಪುರ ಮತ್ತು ಇಲ್ಲಿ ಲೋಕಲ್ ಆಗಿ ಈ ರೀತಿ ವ್ಯವಸ್ಥೆ ಆಗಲಾಗಿದೆ. ಒಂದು ಕನೇರಿ ಪೂಜ್ಯರ ಏನು ಬಿಜಾಪುರಕ್ಕೆ ನಿರ್ಬಂಧ ಮಾಡಿ ಅವರಿಗೆ ಅಪಮಾನ ಮಾಡಿದರು, ಆ ವಿಷಯ ಕುರಿತು ಇವತ್ತು ನಾಳೆ ಕಾರ್ಯಕ್ರಮ ಸಂತರು ಮಾತನಾಡಲಿದ್ದಾರೆ. ಯಾವುದೋ ಒಂದು ಶಬ್ದ ಹೆಚ್ಚಾಗಿದ್ದಕ್ಕೆ ಸಾಧು ಸಂತರನ್ನು ಜಿಲ್ಲೆಗೆ ನಿರ್ಬಂಧ ಹೇರುವಂಥ ಪ್ರಯತ್ನ ಮಾಡೋದು ಯಾವುದೇ ಕಾಂಟ್ರವರ್ಸಿ ಆ ಸಂದರ್ಭ ಇರಲಿಲ್ಲ. ಯಾರ್ದೋ ಒಬ್ಬ ವಿರೋಧ ಮಾತಾಡೇನು ತಿಳ್ಕೊಂಡು ಅದು ಏನು ಮಾಡಿದ್ದು ನಾವೆಲ್ಲ ಅದನ್ನು ಖಂಡಿಸಿದ್ದೀವಿ, ಸಾಕಷ್ಟು ಹೋರಾಟಗಳು ಮಾಡಿದ್ದೀವಿ. ಇವತ್ತು ಬಸವಾದಿ ಶರಣರು ಬಿಟ್ಟರು ಯಾರು ಸಂತರು ಇಲ್ಲ ಅನ್ನುವಂಥದ್ದು. ಯಾಕೆ ಬಸವಾದಿ ಶರಣರೇನು ಬೇರೆ, ಲಿಂಗಾಯತ ಇವರು ಬೇರೆ, ಅವೆಲ್ಲ ಚರ್ಚೆಗಳು ನಡೀತದೆ. ಈ ರೀತಿ ಆಗಬಾರ್ದು. ಹಿಂದೂಗಳೆಲ್ಲ ಒಂದಿದ್ದೀವಿ, ವೀರಶೈವ ಲಿಂಗಾಯತರೆಲ್ಲ ಒಂದಿದ್ದೀವಿ ಅನ್ನುವಂಥ ಒಂದು ಸಂದೇಶ ಹೋಗಬೇಕು. ಮತ್ತು ಕನೇರಿ ಪೂಜ್ಯರ ಬಗ್ಗೆ ಅನಾವಶ್ಯಕವಾಗಿ ಅಪಪ್ರಚಾರ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೆಲವೊಬ್ಬರು ಮಾಡ್ತಾಯಿದ್ದಾರೆ. ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ, ಖಂಡಿಸ್ತಾ ಇದ್ದೀವಿ. ಹಲವಾರು ಈ ಜಗತ್ತಿಗೆ ಒಂದು ಮಹತ್ವದ ಕಾಣಿಕೆನ ಕನೇರಿ ಪೂಜ್ಯರು ಕೊಟ್ಟಿದ್ದಾರೆ. ಕೃಷಿ ರೈತರನ್ನು ತಯಾರು ಮಾಡುವಂಥದ್ದು, ಸಾವಯವ ರೈತರನ್ನು ತಯಾರು ಮಾಡುವಂಥದ್ದು, ಆಯುರ್ವೇದಿಕ್ ಪದ್ಧತಿಯನ್ನು, ಗೋವುಗಳ ರಕ್ಷಣೆ, ಈ ರೀತಿ ನಮ್ಮ ಏನು ಒಂದು ಸಿಸ್ಟಮ್ದೆಲ್ಲ ವ್ಯವಸ್ಥೆಯಲ್ಲಿ ಯಾವುದಕ್ಕೆ ಇಲ್ಲಿವರೆಗೆ ಮಹತ್ವ ಸಿಕ್ಕಿರಲಿಲ್ಲ, ಅವಕ್ಕೆಲ್ಲವೂ ಕೂಡ ಹೆಚ್ಚು ಮಹತ್ವ ಕೊಡುವಂಥ ಒಂದು ಕಾರ್ಯವನ್ನು ನಮ್ಮ ಪೂಜ್ಯರು ಮಾಡಿದ್ದಾರೆ. ಅಂಥವ್ರಿಗೆ ಕೂಡ ಇವತ್ತು ನಿರ್ಬಂಧ ಹೇರಿ ಅಪಮಾನ ಮಾಡಿದಂಥ ಘಟನೆ ನಮ್ಮ ಬಿಜಾಪುರ ನಡೆದಿದೆ. ಅದು ಇವತ್ತು ಆ ಒಂದು ಧ್ವನಿಯಾಗಿ ನಾಳೆ ಸಂತರ ಸಮಾವೇಶ ಇಲ್ಲಿ ಬೃಹತ್ ಪ್ರಮಾಣದಲ್ಲಿ ನಡೆಯಲಿದೆ.